ಜೈಲಿನಲ್ಲಿರುವಂತಹ ದರ್ಶನ್ ಅನ್ನ ಭೇಟಿಯಾಗಕ್ಕೆ ಪ್ರತಿ ಸೋಮವಾರಕ್ಕೊಂದ್ಸಲ ಭೇಟಿಯನ್ನ ಕೊಡ್ತಾ ಇದ್ದಿದ್ದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಈ ಫೋಟೋ ಎಲ್ಲ ವೈರಲ್ ಆಗಿ ಎಲ್ಲ ಗಲಿಬಿಲಿ ಆಗೋಗಿದೆಯಲ್ಲ, ಸೊ ಇವತ್ತು ಭೇಟಿಗೆ ಹೋಗ್ತಾ ಇಲ್ವಂತೆ ವಿಜಯಲಕ್ಷ್ಮಿ ಅವರು. ಪ್ರತಿ ಸೋಮವಾರ ಜೈಲಿನಲ್ಲಿ ಪತಿ ದರ್ಶನ್ ಅನ್ನ ಭೇಟಿ ಆಗ್ತಾ ಇದ್ದಿದ್ದು ವಿಜಯಲಕ್ಷ್ಮಿ. ದರ್ಶನ್ ಸರಿ ಹೋಗ್ತಾರೆ, ನೆಮ್ಮದಿ ಆಗುತ್ತೆ ಅಂತ ಪತ್ನಿ ಅಂದುಕೊಂಡಿದ್ರು. ಆದ್ರೆ ಈಗ ಜೈಲಿನಲ್ಲಿ ಐಷಾರಾಮಿ ಲೈಫು, ರೌಡಿಗಳ ಸಂಪರ್ಕ ಈ ರೀತಿಯಾಗಿರೋದನ್ನ ನೋಡಿದ್ರೆ ಪವಿತ್ರ ಗೌಡ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ವಿಜಯಲಕ್ಷ್ಮಿಗೆ ಸಿಟ್ಟು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಜೈಲಿಗೆ ವಿಜಯಲಕ್ಷ್ಮಿ ಅವರು ಭೇಟಿ ಕೊಡೋದು ಬಹುತೇಕ ಡೌಟು ಅಂತಿದ್ದಾರೆ. ಅಷ್ಟೆಲ್ಲ ಆಗಿ ಆ ಒಂದು 10 ವರ್ಷಗಳಿಂದ ಕೈಯೆಲ್ಲ ಮುರ್ಕೊಂಡು ಗಲಾಟೆಗಳಾಗಿ ಅದೇನೇನೋ ಬೈಸ್ಕೊಂಡು ಆಡಿಯೋ ಎಲ್ಲ ವೈರಲ್ ಆಗಿ ಅದಾದ ನಂತರ ಪಾಪ ಇಷ್ಟೆಲ್ಲ ಆದ ನಂತರನೂ ಗಂಡನ ಸೇವೆಯನ್ನು ಮಾಡಕ್ಕೆ ಬಂದಿರುವಂಥ ಪತ್ನಿ ಈಗ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಬೇಸರಗೊಂಡು ಈಗ ಮತ್ತೆ ಇವತ್ತು ಭೇಟಿಗೂ ಕೂಡ ಹೋಗ್ತಾ ಇಲ್ವಂತೆ. ಗೊತ್ತಿಲ್ಲ ಮುನಿಸ ಅಥವಾ ಈಗ ಸದ್ಯಕ್ಕೆಲ್ಲ ಗಲಿಬಿಲಿ ಆಗಿರೋದು ಬೇಡ ಅಂತನ. ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಯಾತಕ್ಕೋಸ್ಕರ ವಿಜಯಲಕ್ಷ್ಮಿಯವರು ಭೇಟಿ ಕೊಡ್ತಾ ಇಲ್ವಂತೆ? ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಥವಾ ಈಗೆಲ್ಲ ಸ್ವಲ್ಪ ಗಲಿಬಿಲಿ ಆಗಿಬಿಟ್ಟಿದೆ, ಹಾಗಾಗಿ ಯಾರನ್ನೂ ಭೇಟಿ ಮಾಡೋಕ್ಕೆ ಅವಕಾಶವನ್ನ ಜೈಲು ಸಿಬ್ಬಂದಿಗಳು ಕೊಡ್ತಾ ಇಲ್ವಾ, ಅಧಿಕಾರಿಗಳು? ಅರುಣ್, ಖಂಡಿತವಾಗೂ ದರ್ಶನ್ ಜೈಲಿಗೆ ಬಂದಾಗಿಂದನೂ ಸಹ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು ಅಥವಾ ಮಗ ವಿನೇಶ್ ಇರ್ಬೋದು ಅಥವಾ ಸೋದರ ದಿನಕರ್ ಯಾರಾದರೂ ಸಹ ಒಟ್ಟಿಗೆ 3 ಜನ ಬರ್ತಿದ್ರು. ಆದರೆ ಎಲ್ಲೋ ಒಂದು ಕಡೆಗೆ ಇವತ್ತು ಐಷಾರಾಮಿ ಜೈಲಲ್ಲಿ ದರ್ಶನ್ಗೆ ಐಷಾರಾಮಿ ಜೀವನ ಮಾಡ್ತಿರೋದಂಥದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಫೋಟೋ ವೈರಲ್ ಆಗಿ ಎಲ್ಲ ಕಡೆಯೂ ಸಹ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಒಂದು ರೀತಿ ವಿಜಯಲಕ್ಷ್ಮಿ ಇವತ್ತು ಸೋಮವಾರ ಆಗಿರೋದ್ರಿಂದ ಜೈಲಿಗೆ ಬರಬೇಕಾಗಿತ್ತು. ಆದರೆ ಇವತ್ತಿನ ಇವತ್ತು ಬೆಳವಣಿಗೆ ನಡೀತಿದೆ, ಆ ಹಿನ್ನೆಲೆಯಲ್ಲಿ ದರ್ಶನ್ ಭೇಟಿಗೆ ಇವತ್ತು ವಿಜಯಲಕ್ಷ್ಮಿ ಬರಲ್ಲ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಒಂದು ಕಡೆಗೆ ಏನಂತಂದರೆ ಸಂಪೂರ್ಣವಾಗಿ ದರ್ಶನ್ ಜೈಲಿನಲ್ಲಿ ಬದಲಾಗ್ತಾರೆ ಅನ್ನೋ ಒಂದು ಆಸೆಯಿಂದ ಇದ್ರು. ಆದರೆ ಎಲ್ಲ ಒಂದು ಕಡೆಗೆ ಜೈಲಿಗೆ ಬಂದ ನಂತರ ಸಂಪೂರ್ಣವಾಗಿ ಬದಲಾಗ್ತಾರೆ, ನಮ್ಮ ಜೊತೆ ಇನ್ಮೇಲೆ ಆರಾಮಾಗಿ ಇರ್ಬೋದು ಅನ್ನೋ ಒಂದು ಕಡೆಗೆ ಏನು ಟೆಂಪಲ್ ರನ್ನನ್ನು ವಿಜಯಲಕ್ಷ್ಮಿ ಮುಂದುವರಿಸಿದ್ರು. ಆದರೆ ಈಗ ಏನು ದರ್ಶನ್ ಜೈಲಿನ ಒಳಗಡೆ ರೌಡಿಗಳ ಸಂಪರ್ಕ ಇರ್ಬೋದು ಅಥವಾ ಪವಿತ್ರ ಗೌಡ ಸಂಪರ್ಕ ಮಾಡ್ತಿದ್ದಾರೆ ಅನ್ನೋ ಆತಂಕ ವಿಜಯಲಕ್ಷ್ಮಿಗೆ ಕಾಡ್ತಾ ಇದೆ. ಒಂದು ಕಡೆಗೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗ್ತಾರೆ, ಎಲ್ಲ ಪೂಜೆ ಹವನ ಮಾಡಿ ಒಂದಷ್ಟು ಪ್ರಸಾದ ತಂದು ದರ್ಶನ್ಗೆ ಕೊಟ್ಟು ಆದಷ್ಟು ಬೇಗ ಜೈಲಿಂದ ಹೊರಗಡೆ ಬರೋದಕ್ಕೆ ಕಾನೂನು ಪ್ರಕ್ರಿಯೆಗಳಲ್ಲಿ ಮುಂದುವರೆದಿದ್ರು. ಆದರೆ ಈ ಒಂದು ಘಟನೆ ಏನು ಈಗ ಫೋಟೋ ವೈರಲ್ ಆಗಿದೆ, ದರ್ಶನ್ ಜೈಲಿನಲ್ಲಿ ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಹಿರಿಯ ಅಧಿಕಾರಿಗಳೇ ಏನು DGP ಮಾಲಿನಿ ಕೃಷ್ಣಮೂರ್ತಿ ಮತ್ತು ಅವರ ತಂಡ ಈಗ ಜೈಲಿನ ಒಳಗಡೆ ಹೋಗಿದೆ. ಹಾಗಾಗಿ ಇವತ್ತು ಭೇಟಿಗೆ ಹೋಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ವಿಜಯಲಕ್ಷ್ಮಿ ಬಂದಂಗೆ ಕಾಣ್ತಾ ಇರೋಂಥದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.